ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು 10 ಹಲವು ಪ್ರಮುಖ ಸುದ್ದಿಗಳಿವೆ. ಅವುಗಳ ಪೈಕಿ ಒಂದೊಂದಾಗಿ ಹೇಳಬೇಕು ಅಂದರೆ 2002ರ ಗುಜರಾತ್ ನರಮೇಧದ ಪ್ರಕರಣದಿಂದ ನರೇಂದ್ರ ಮೋದಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಕೊನೆಯ ಅಡ್ಡಗಾಲೇನಿತ್ತು ಅವರ ಅಧಿಕಾರದ ಗದ್ದುಗೆಗೆ ಅದು ಬಹುಶಃ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಈ ಪ್ರಕರಣದಿಂದಾಗಿ. ಇನ್ನು ಅದಾದ ನಂತರ ಶಿಕ್ಷಕರು ವೇತನಕ್ಕಾಗಿ ಬೇಡಿಕೆ ಸಲ್ಲಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಕರಾಳ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಅದರ ನಂತರ ಒಂದು ವೇಶ್ಯಾವಾಟಿಕೆ ಅಡ್ಡೆಯ ಮೇಲೆ ದಾಳಿ ನಡೆದಿರುವಂಥ ವರದಿಯನ್ನು ಬೆಂಗಳೂರಿನಿಂದಾನೇ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಕೆಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತನೊಬ್ಬ ಒಂದು ಇನೋವಾ ಕಾರ್ಗೋಸ್ಕರ ಕೊಲೆಯನ್ನು ಮಾಡಿ ಅರೆಸ್ಟ್ ಆಗಿರೋ ಸ್ಟೋರಿ ಶಿವಮೊಗ್ಗ ಮತ್ತು ಹಾವೇರಿಯಿಂದ ಬಂದಿರುವಂಥದ್ದು. ಮೊಟ್ಟ ಮೊದಲನೇದಾಗಿ ನರೇಂದ್ರ ಮೋದಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವಂಥ ವರದಿಯನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. 2002ರ ಫೆಬ್ರವರಿಯಲ್ಲಿ ಅಹಮದಾಬಾದ್ನ ಗುಲ್ಬರ್ಗ್ ಕಾಲೋನಿಯಲ್ಲಿ ನಡೆದಂಥ ನರಮೇಧದ ಪ್ರಕರಣದಲ್ಲಿ ನರೇಂದ್ರ ಮೋದಿಯವರ ಕೈವಾಡ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ವರದಿಯನ್ನು ಸಲ್ಲಿಸಿತ್ತು. ಆ ವರದಿಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ನ್ಯಾಯಾಲಯ ಸ್ಪಷ್ಟವಾಗಿ ಇವತ್ತು ತಿರಸ್ಕರಿಸಿದೆ. ಮಾಜಿ ಸಂಸದ ಎಹಸಾನ್ ಜಾಫ್ರಿ ಅವರ ಪತ್ನಿ ಜಾಕಿಯಾ ಜಾಫ್ರಿ ಸಲ್ಲಿಸಿದ್ದ ಅರ್ಜಿಯನ್ನು ಅಹಮದಾಬಾದ್ ನ್ಯಾಯಾಲಯ ತಿರಸ್ಕರಿಸಿದೆ. ಗುಲ್ಬರ್ಗ್ ನರಮೇಧದಲ್ಲಿ ಎಹಸಾನ್ ಜಾಫ್ರಿ ಇನ್ನಿತರ 35 ಜನರ ಜೊತೆ ದಾರುಣವಾಗಿ ಕೊಲ್ಲಲ್ಪಟ್ಟಿದ್ರು. ಇದರಲ್ಲಿ ನರೇಂದ್ರ ಮೋದಿ ಸೇರಿದಂತೆ ಅವರ ಸಂಪುಟದ ಹಲವು ಸಚಿವರು ಮತ್ತು ಪ್ರಮುಖ ಪೊಲೀಸ್ ಅಧಿಕಾರಿಗಳು ಒಟ್ಟು 59 ಜನ ಆರೋಪಿಗಳು. ಅವರ ವಿರುದ್ಧ ವಿಚಾರಣೆ ನಡೆಸಬೇಕು, ಅವರ ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕು ಅಂತ ಸಲ್ಲಿಸಿದ್ರು ಅರ್ಜಿಯನ್ನು. ಆ ಅರ್ಜಿ ಇವತ್ತು ಅಹಮದಾಬಾದ್ ನ್ಯಾಯಾಲಯದಲ್ಲಿ ತಿರಸ್ಕೃತಗೊಂಡಿರುವಂಥದ್ದು. ನರೇಂದ್ರ ಮೋದಿ ಎದುರಿಗಿದ್ದಂಥ ಕೊನೆಯ ಆತಂಕ ದೂರವಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ನ್ಯಾಯಾಲಯದಲ್ಲಿ ಇವತ್ತು ನಡೆದಿರುವಂಥ ಬೆಳವಣಿಗೆಯಿಂದ. ಹಾಗಾದರೆ ಈ ಗುಲ್ಬರ್ಗ ನರಮೇಧ ಏನು, ಇದು ಯಾವಾಗ ನಡೆದಿತ್ತು, ಹೇಗೆ ನಡೆದಿತ್ತು ಮತ್ತು ಇದರ ತನಿಖೆಯ ಪ್ರಮುಖ ಅಂಶಗಳೇನು ಅನ್ನೋದರ ಬಗ್ಗೆ ಒಂದು ಕ್ಲುಪ್ತವಾದ ವರದಿಯನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದು ಅರ್ಥದಲ್ಲಿ ಮೋದಿ ನಿರಾಳವಾಗಿರುವಂಥದ್ದು. ನರೇಂದ್ರ ಮೋದಿ ಅವರ ಕೊನೆಯ ಆತಂಕ ಇದ್ದದ್ದು ಎಲ್ಲಿ 2002ರ ನರಮೇಧದಲ್ಲಿ ಅವರು ಆರೋಪಿಯಾಗಿ ಬಿಡ್ತಾರೋ, ಅವರ ಪ್ರಧಾನಿ ಕನಸಿಗೆ ಭಂಗ ಬರುತ್ತೋ ಅನ್ನುವಂಥ ಆತಂಕ ಇತ್ತು. ಆ ಆತಂಕ ದೂರವಾಗಿದೆ ಅನ್ನುವಂಥ ವಿಶ್ಲೇಷಣೆಯನ್ನು ಇವತ್ತು BJP ಪಾಳೆಯ ಕೊಡ್ತಾ ಇರುವಂಥದ್ದು. 2002ರ ಕೋಮುಗಲಭೆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಇದು ಅನ್ನುವ ಅರ್ಥದಲ್ಲಿ ಇದನ್ನು ಅರ್ಥೈಸಲಾಗ್ತಾ ಇದೆ. ಜಾಕಿಯಾ ಜಾಫ್ರಿ ಸಲ್ಲಿಸಿದ್ದಂಥ ಅರ್ಜಿಯನ್ನು ತಿರಸ್ಕರಿಸಿದೆ ಅಹಮದಾಬಾದ್ ನ್ಯಾಯಾಲಯ. ನಾನು ಆಗಲೇ ಹೇಳಿದ ಹಾಗೆ 2002ರಲ್ಲಿ ಗುಲ್ಬರ್ಗ್ ಸೊಸೈಟಿಯಲ್ಲಿ ಕೊಲೆಯಾಗಿದ್ದ ಕಾಂಗ್ರೆಸ್ನ ಮಾಜಿ ಸಂಸದರ ಪತ್ನಿ ಜಾಕಿಯಾ ಜಾಫ್ರಿ. ವಿಶೇಷ ತನಿಖಾ ದಳದ ವರದಿ ಪ್ರಶ್ನಿಸಿ ಜಾಕಿಯಾ ಜಾಫ್ರಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. 59 ಜನರ ವಿರುದ್ಧ ತನಿಖೆ ನಡೀಬೇಕು, ವಿಚಾರಣೆ ನಡೀಬೇಕು ಅನ್ನುವಂಥ ಮನವಿಯನ್ನು ಜಾಕಿಯಾ ಜಾಫ್ರಿ ಮಾಡಿದ್ರು. ಒಟ್ಟು 59 ಜನರಿಗೆ ಕ್ಲೀನ್ ಚಿಟ್ ಅನ್ನು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೀಡಿತ್ತು. ಹಾಗಾದರೆ ಈ ಗುಲ್ಬರ್ಗ ಮಾಸಕರ್, ಗುಲ್ಬರ್ಗ ನರಮೇಧ ಏನು, ಯಾವಾಗ ನಡೆಯಿತು, ಅದರ ತನಿಖೆಯ ಹಂತಗಳೇನು ಅನ್ನೋದರ ವಿವರಗಳನ್ನು ಕೊಡ್ತಾ ಇದ್ದೀನಿ.
ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಸ್ಥಳೀಯ ಪೊಲೀಸರು. 2002 ಫೆಬ್ರವರಿ 28ನೇ ತಾರೀಖಿನ ದಿನ ನಡೆದಂತಹ ಘಟನೆ ಇದು. ಅಹಮದಾಬಾದ್ನಲ್ಲಿ ಮುಸ್ಲಿಮರೇ ಹೆಚ್ಚಾಗಿ ಇರುವಂಥ ಒಂದು ಪ್ರದೇಶ ಗುಲ್ಬರ್ಗ್ ಸೊಸೈಟಿ. ಅಲ್ಲಿ ಅಪ್ಪರ್ ಮಿಡ್ಲ್ ಕ್ಲಾಸ್ನ ಮೇಲ್ಮಧ್ಯಮ ವರ್ಗದ ಮುಸ್ಲಿಮರು ಹೆಚ್ಚಾಗಿ ವಾಸಿಸ್ತಾ ಇದ್ರು. 19 ಬಂಗಲೆಗಳಿದ್ವು, 10 ಅಪಾರ್ಟ್ಮೆಂಟ್ಗಳಿದ್ವು. ಅಲ್ಲಿ ಗೋಧ್ರಾ ರೈಲು ದಹನದ ಕ್ರಿಯೆ ನಡೆದ ನಂತರ ಏಕಾಏಕಿ ಕೋಮುವಾದಿ ಹಿಂದೂಗಳು ಸೇರಿಕೊಂಡು ಅದನ್ನು ಸಂಪೂರ್ಣವಾಗಿ ಕಾರ್ಡನ್ ಆಫ್ ಮಾಡ್ತಾರೆ ಆ ಜಾಗವನ್ನು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಒಳಗಡೆ ಇದ್ದಂಥ ಎಹಸಾನ್ ಜಾಫ್ರಿ, ಕಾಂಗ್ರೆಸ್ನ ಮಾಜಿ ಸಂಸದರು, ಪೊಲೀಸರಿಗೆ ನಿರಂತರವಾಗಿ ಫೋನ್ ಮೂಲಕ ಸಂಪರ್ಕಿಸಿ ಮನವಿಯನ್ನು ಮಾಡಿಕೊಂಡ್ರು. ಪೊಲೀಸರು ಸಹಾಯಕ್ಕೆ ಬರಲಿಲ್ಲ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಲಾಗಿತ್ತು. 6 ಗಂಟೆಗಳ ಕಾಲ ಈ ನರಮೇಧ ನಡೆಯುತ್ತೆ. ಒಟ್ಟು 35 ಜನ ಅದರಲ್ಲಿ ಸಾಯ್ತಾರೆ. ನಂತರ ನಾಪತ್ತೆಯಾಗಿದ್ದ 31 ಜನರನ್ನ ಮೃತರು ಅಂತ ಘೋಷಿಸಲಾಗುತ್ತೆ. ಎಸ್, ಯಥಾ ಪ್ರಕಾರ ಇದರ ಪ್ರಕರಣ ಅಹಮದಾಬಾದ್ ಪೊಲೀಸರಲ್ಲಿ ದಾಖಲಾಗುತ್ತೆ. ಅವರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಆದರೆ ಆ ಚಾರ್ಜ್ ಶೀಟ್ ವಿರುದ್ಧ ಮಾನವ ಹಕ್ಕು ಆಯೋಗ ಗರಂ ಆಗುತ್ತೆ. ನೊಂದವರನ್ನ ಗಲಭೆಗೆ ಪ್ರೇರಣೆ ನೀಡಿದವರು ಅಂತ ಕರೆಯಲಾಗಿದೆ ಆ ಚಾರ್ಜ್ ಶೀಟ್ನಲ್ಲಿ. ಆ ರೀತಿಯಾಗಿ ಚಾರ್ಜ್ ಶೀಟ್ನಲ್ಲಿ ಬರೆಯಲಾಗಿದೆ ಅನ್ನೋದು ಮಾನವ ಹಕ್ಕು ಆಯೋಗದ ಮೊದಲನೆಯ ವಿರೋಧ ಆಗಿತ್ತು. ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಎಹಸಾನ್ ಜಾಫ್ರಿ, ಮೃತಪಟ್ಟಂಥ ಕಾಂಗ್ರೆಸ್ನ ಮಾಜಿ ಸಂಸದ ಏನಿದ್ದಾರೆ, ಅವರೇ ಗಲಭೆಗೆ ಪ್ರೇರಣೆ ಕೊಟ್ಟವರು ಅನ್ನುವ ಅರ್ಥದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು. ಎಹಸಾನ್ ಜಾಫ್ರಿ ಆವತ್ತು ಹಿಂದೂ ಕೋಮುವಾದಿಗಳ ಮೇಲೆ ತಮ್ಮ ರಿವಾಲ್ವರ್ನಿಂದ ಗುಂಡನ್ನು ಹಾರಿಸಿದ್ರು. ಆ ಗುಂಡು ಹಾರಿಸಿದ ನಂತರ ಗಲಭೆ ಭುಗಿಲೆದ್ದು ನರಮೇಧ ನಡೆಯಿತು ಅನ್ನುವ ಅರ್ಥದಲ್ಲಿ ಅಹಮದಾಬಾದ್ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಆ ಚಾರ್ಜ್ ಶೀಟ್ ವಿರುದ್ಧ ಮಾನವ ಹಕ್ಕುಗಳ ಆಯೋಗ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಎಸ್, ಆನಂತರ 2008ರಲ್ಲಿ ವಿಶೇಷ ತನಿಖಾ ದಳ ರಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ. ಒನ್ಸ್ ಅಗೇನ್ ಗುಜರಾತ್ ಸರ್ಕಾರಕ್ಕೆ ಅಂಥದ್ದೊಂದು ಆದೇಶವನ್ನು ಕೊಡುತ್ತೆ. ವಿಶೇಷ ತನಿಖಾ ದಳದ ರಚನೆಯಾದದ್ದು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. ನರೇಂದ್ರ ಮೋದಿ ಸೇರಿದಂತೆ 59 ಜನರಿಗೆ ಕ್ಲೀನ್ ಚಿಟ್ ನೀಡಿದ ವಿಶೇಷ ತನಿಖಾ ದಳ, ಇದು ಪ್ರಮುಖವಾದಂತಹ ಬೆಳವಣಿಗೆ. ಈ ಒಂದು ನರಮೇಧದ ಪ್ರಕರಣದಲ್ಲಿ ನರೇಂದ್ರ ಮೋದಿ ಸೇರಿದಂತೆ 59 ಜನರಿಗೆ ವಿಶೇಷ ತನಿಖಾ ದಳ ಕ್ಲೀನ್ ಚಿಟ್ ಕೊಟ್ಟು ಬಿಡುತ್ತೆ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಅವರ ಸಂಪುಟದ ಹಲವು ಸಹೋದ್ಯೋಗಿಗಳನ್ನು ವಿಚಾರಣೆಗೆ ಕರೆಸಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ನರೇಂದ್ರ ಮೋದಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಏನು ಮಾಡಿದ್ರು, ಆ ಅಧಿಕಾರಿಗಳನ್ನು ಮತ್ತು ಆ ಜನರನ್ನು ಕೂಡ ವಿಚಾರಣೆಗೆ ಕರೆಸಿಕೊಳ್ಳಲಾಗಿತ್ತು. ನಂತರ ವರದಿ ಕೊಡುತ್ತೆ SIT. ಗುಲ್ಬರ್ಗ ನರಮೇಧ ಪ್ರಕರಣದಲ್ಲಿ ನರೇಂದ್ರ ಮೋದಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಅವರ ಸಂಪುಟ ಸದಸ್ಯರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂಥ ವರದಿಯನ್ನು SIT ಸಲ್ಲಿಸುತ್ತೆ. ಸಹಜವಾಗಿ ಆ ವರದಿ ಜಾಕಿಯಾ ಜಾಫ್ರಿ ಅವರಿಗೆ ಬೇಜಾರನ್ನುಂಟು ಮಾಡಿತ್ತು. ವರದಿಯನ್ನು ಪ್ರಶ್ನಿಸಿ ಅವರು ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಎಸ್, ಎಹಸಾನ್ ಜಾಫ್ರಿ ಕಾಂಗ್ರೆಸ್ನ ಮಾಜಿ ಸಂಸದರು, ಅವರ ಪತ್ನಿ ಜಾಕಿಯಾ ಜಾಫ್ರಿ. ನರೇಂದ್ರ ಮೋದಿ ಸೇರಿದಂತೆ ರಾಜಕಾರಣಿಗಳು, ಅಧಿಕಾರಿಗಳು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು. ನೇರವಾಗಿ ನರೇಂದ್ರ ಮೋದಿಯವರ ಆಣತಿಯ ಮೇರೆಗೆ ಈ ನರಮೇಧ ನಡೆದಿದೆ ಅನ್ನುವಂಥ ಆರೋಪವನ್ನು ಜಾಕಿಯಾ ಜಾಫ್ರಿ ಮಾಡ್ತಾರೆ. ಆದರೆ ಇವತ್ತು ಅವರು ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಎಸ್, ಸಹಜವಾಗಿ ನರೇಂದ್ರ ಮೋದಿ ಅವರಿಗೆ ದೊಡ್ಡ ನಿರಾಳ ಇದು. ನಿನ್ನೆ ಅಮಿತ್ ಶಾ ಅವರಿಗೆ ಇಶ್ರತ್ ಜಹಾನ್ ಎನ್ಕೌಂಟರ್ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಇದೆ ಅನ್ನುವಂಥ ವರದಿಗಳು ಬಂದಿದ್ದಂತಹ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಿದ್ದೆ. UPA ಸರ್ಕಾರ ಅಧಿಕಾರದಲ್ಲಿರುವಾಗ ಈ ರೀತಿಯಾದಂಥ ಕ್ಲೀನ್ ಚಿಟ್ ಬರೋದು ಸಹಜವಾಗಿ ದೊಡ್ಡ ಮೊರಾಲ್ ಬೂಸ್ಟ್ ಮಾಡುತ್ತೆ. ಒಂದು ವೇಳೆ ನರೇಂದ್ರ ಮೋದಿ ಅವರು ಮುಂದಿನ ವರ್ಷದ ಲೋಕಸಭಾ ಚುನಾವಣೆಗಳನ್ನು ಗೆದ್ದು ಆನಂತರ ಈ ಕ್ಲೀನ್ ಚಿಟ್ಗಳು ಬಂದಿದ್ದರೆ ಅದರ ಬಗ್ಗೆ ಹಲವು ಸಂಶಯಗಳು ಬರ್ತಾ ಇದ್ವು ಅನ್ನುವಂಥ ಮಾತು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಪ್ರಶಾಂತ್ ನಾತು, ನಮ್ಮ ದೆಹಲಿ ಪ್ರತಿನಿಧಿ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಅರ್ಥದಲ್ಲಿ ನರೇಂದ್ರ ಮೋದಿ ಅವರಿಗೆ ಇವತ್ತಿನ ದಿನ ಕುಚ್ ಕಟ್ಟಾ ಕುಚ್ ಮೀಠಾ ಅನ್ನಿಸ್ತಾ ಇದೆ ಅಲ್ವಾ? ಒಂದು ಕಡೆ ಸ್ನೂಪ್ ಗೇಟ್ ಹಗರಣದಲ್ಲಿ ಬೇಹುಗಾರಿಕೆ ನಡೆಸಿದಂಥ ಆರೋಪದಲ್ಲಿ ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ
ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇನ್ನೊಂದು ಕಡೆ ಜಾಕಿಯಾ ಜಾಫ್ರಿ ಕೇಸ್ನಲ್ಲಿ ಅವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲಾಗದೆ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಅಜಿತ್, 2002ರ ಗಲಭೆಯ ಪ್ರಕರಣದಲ್ಲಿ ಕೋರ್ಟ್, ಯಾಕಂದ್ರೆ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನರೇಂದ್ರ ಮೋದಿ ಹೆಸರನ್ನ ಗುಲ್ಬರ್ಗ್ ಸೊಸೈಟಿ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿ ಪ್ರಸ್ತಾಪಿಸಿರ್ಲಿಲ್ಲ. ಈಗ ಕೋರ್ಟ್ ಕೂಡ, ಮೆಟ್ರೋಪಾಲಿಟನ್ ಕೋರ್ಟ್ ಕೂಡ ನರೇಂದ್ರ ಮೋದಿ ವಿರುದ್ಧದ ಅರ್ಜಿಯನ್ನ ಪುರಸ್ಕರಿಸಲು ನಕಾರ ಸೂಚಿಸಿರ್ತಕ್ಕಂಥದ್ದು ನಿಶ್ಚಿತವಾಗೂ ರಾಜಕೀಯವಾಗಿ, ಪೊಲಿಟಿಕಲಿ ನರೇಂದ್ರ ಮೋದಿಗೆ ಒಂದು ದೊಡ್ಡ ಮಾರಲ್ ಬೂಸ್ಟರ್ ಅಂತಕ್ಕಂಥ. ಯಾಕಂದ್ರೆ ಸ್ನೂಪ್ಗೇಟ್ ಪ್ರಕರಣದ ಎನ್ಕ್ವೈರಿ ಕಮಿಷನ್ ಇವತ್ತು ಕೇಂದ್ರ ಸರ್ಕಾರ ರಚನೆ ಮಾಡಿದ್ರು ಕೂಡ ಈ ಒಂದು 2002ರ ದಂಗೆಯ ಪ್ರಕರಣ ಏನಿದೆ, ಯಾರು ಒಪ್ಪಲಿ ಬಿಡಲಿ, 2002ರ ದಂಗೆಯ ಪ್ರಕರಣ ನರೇಂದ್ರ ಮೋದಿ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಬ್ಲಾಕ್ ಸ್ಪಾಟ್, ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಈ ಎಲ್ಲ ಕಾರಣದಿಂದ ಪೋಸ್ಟ್ಪೋಲ್ ಅಲೈನ್ಸ್ ನ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಗೆ ಹೊಸ ಮಿತ್ರರನ್ನ ಹುಡುಕುವಾಗ ಈ ರೀತಿಯ ನ್ಯಾಯಾಲಯದ ಕ್ಲೀನ್ ಚಿಟ್ ಏನಿದೆ, ಇದು ದೊಡ್ಡದಾಗಿರ್ತಕ್ಕಂಥ ಒಂದು ಮಾರಲ್ ಬೂಸ್ಟರ್ ಆಗಿ ಕೂಡ ಪರಿಣಮಿಸಬಹುದು. ಆ ದೃಷ್ಟಿಯಿಂದ ನರೇಂದ್ರ ಮೋದಿ ಪಾಳಯದಲ್ಲಿ, ನರೇಂದ್ರ ಮೋದಿ ಆಪ್ತ ಪಾಳಯದಲ್ಲಿ ಈ ಒಂದು ಕ್ಲೀನ್ ಚಿಟ್, ಗುಜರಾತ್ನ ಸ್ಥಳೀಯ ನ್ಯಾಯಾಲಯ ನೀಡಿರ್ತಕ್ಕಂಥ ಕ್ಲೀನ್ ಚಿಟ್ ಅನ್ನ ಇನ್ನಷ್ಟು ಪ್ರಚಾರಿಸಿ ಅದನ್ನ ವೈಭವೀಕರಿಸ್ತಕ್ಕಂಥ ಒಂದು ಪ್ರಯತ್ನ ನರೇಂದ್ರ ಮೋದಿ ಪಾಳಯದಿಂದ ನಡೀತಾ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಈ ಭಾರತದಂಥ ಒಂದು ವೈವಿಧ್ಯಮಯ ದೇಶದಲ್ಲಿ ಇನ್ನೂ ಹೆಚ್ಚು ಅಕ್ಸೆಪ್ಟೇಬಲ್ ಆಗ್ಬೇಕಾದ್ರೆ 2002ರ ದಂಗೆಯ ಬ್ಲಾಟ್ ಏನಿದೆ ಇನ್ನಷ್ಟು ಕಡಿಮೆ ಆಗ್ಬೇಕು ಅಂತಕ್ಕಂಥ ಕಾರಣದಿಂದ ಈ ಒಂದು ಕ್ಲೀನ್ ಚಿಟ್ ಏನಿದೆ ಇದು ಪೊಲಿಟಿಕಲಿ ನರೇಂದ್ರ ಮೋದಿಗೆ ಈ ಸಮಯದಲ್ಲಿ ಬೇಕಾಗಿತ್ತು ಅನ್ಸುತ್ತೆ. ಅಜಿತ್, ಎಸ್, ಒಂದು ಕಡೆ ಕ್ಲೀನ್ ಚಿಟ್ ಸಹಜವಾಗಿ ಅವರ ವರ್ಚಸ್ಸನ್ನು ಹೆಚ್ಚಿಸೋದಕ್ಕೆ ಸಹಕಾರಿಯಾಗುತ್ತೆ. ನೀವು ಹೇಳಿದ ಹಾಗೆ NDAಗೆ ಅಲಯನ್ಸ್ಗಳನ್ನು ಹುಡುಕಿಕೊಳ್ಳೋದ್ರಲ್ಲೂ ಕೂಡ ಇದು ಸಹಕಾರಿಯಾಗಬಹುದು. ಆದರೆ ಇನ್ನೊಂದು ಕಡೆ ಸ್ನೂಪ್ಗೇಟ್ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿರುವಂಥದ್ದು ನರೇಂದ್ರ ಮೋದಿ ಪಾಳಯದ ವರ್ಚಸ್ಸಿಗೆ ಏನಾದರೂ ಧಕ್ಕೆ ತರಬಹುದು ಅಂತ ಅನ್ಸುತ್ತಾ ಪ್ರಶಾಂತ್ ನಿಮಗೆ? ಅದಕ್ಕೆ ಸ್ಪಷ್ಟವಾಗಿ ಕಳೆದ 2 ತಿಂಗಳಿನಿಂದ ಸ್ನೂಪ್ಗೇಟ್ ಪ್ರಕರಣ ಪಬ್ಲಿಕ್ ಡೊಮೈನ್ ನಲ್ಲಿದೆ. ಆದ್ರೆ ನರೇಂದ್ರ ಮೋದಿ ಮತ್ತು ಅವರ ಲೆಫ್ಟಿನೆಂಟ್ ಅಮಿತ್ ಶಾ ಸ್ನೂಪ್ಗೇಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಈಗಾಗಲೇ ಟೆಲಿಫೋನಿಕ್ ಕನ್ವರ್ಸೇಷನ್ಸ್ಗಳು ಈಗಾಗಲೇ ಬಹಿರಂಗವಾಗಿವೆ. ಆ ಸಂದರ್ಭದಲ್ಲಿ ಅಲ್ಲಿ ಸಾಹಿಬ್ ಅಂತಕ್ಕಂಥ ಪದವನ್ನ ಬಳಸಿರ್ತಕ್ಕಂಥದ್ದು, ಪೊಲೀಸ್ ಮಷಿನರಿಗಳನ್ನ ಆ ಮಹಿಳೆಯ ಹಿಂದೆ ಬೇಹುಗಾರಿಕೆಗೆ ಹಚ್ಚಿರ್ತಕ್ಕಂಥ ಒಂದು ಒಟ್ಟಾರೆ ಟೆಲಿಫೋನಿಕ್ ಕನ್ವರ್ಸೇಷನ್ಸ್ಗಳು ನರೇಂದ್ರ ಮೋದಿ ಮತ್ತು ಅವರ ಸಂಗಡಿಗರು ಸರ್ಕಾರದಲ್ಲಿ ಇದು ಹೇಗೆ ನಡೀತು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಉತ್ತರಗಳನ್ನ ನೀಡಲೇಬೇಕಾಗತ್ತೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಲ್ಲಿ ಈಗಾಗಲೇ ಗುಜರಾತ್ನ ಸರ್ಕಾರ ಒಂದು ಎನ್ಕ್ವೈರಿಯನ್ನ ನಡೆಸ್ತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ತರಾತುರಿಯಲ್ಲಿ ಡೆಸ್ಪರೇಟ್ ಮೂವ್ ಆಗಿ ಕೇಂದ್ರ ಸರ್ಕಾರ ಈ ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ರಚಿಸ್ತಕ್ಕಂತ ಅಗತ್ಯತೆ ಇತ್ತ. ಇದು ಕಾಂಗ್ರೆಸ್ಗೆ ಒಂದು ರೀತಿಯ ಕೌಂಟರ್ ಪ್ರೊಡಕ್ಟಿವ್ ಆಗಬಹುದಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಿಶ್ಚಿತವಾಗಿ ಹೇಳುತ್ತೆ. ಯಾಕಂದ್ರೆ ಚುನಾವಣೆಗೆ 5 ತಿಂಗಳಿರುವಾಗ ವಿರೋಧಿ ಪಾಳಯದ ಪ್ರಧಾನಮಂತ್ರಿ ಅಭ್ಯರ್ಥಿ ಮೇಲೆ ನೀವು ಎನ್ಕ್ವೈರಿ ಕಮಿಷನ್ ಅನ್ನ ಕೂಡಿಸೋದಾದ್ರೆ ಅದಕ್ಕೆ ಯಾವ್ದಾದ್ರೂ ಸ್ಯಾಂಕ್ಟಿಟಿ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಂದ ನಿಶ್ಚಿತವಾಗಿ ಹೇಳ್ತವೆ. ಪ್ರಶಾಂತ್, ಧನ್ಯವಾದಗಳು ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಪ್ರಶಾಂತ್ ಹೇಳಿದ ಹಾಗೆ ಇನ್ನೇನು ಲೋಕಸಭಾ ಚುನಾವಣೆಗಳು ಹೊಸ್ತಿಲಲ್ಲಿರುವಂತಹ ಹೊತ್ತಿನಲ್ಲಿ ವಿರೋಧ ಪಕ್ಷದ ಪ್ರಧಾನಿ ಅಭ್ಯರ್ಥಿ ವಿರುದ್ಧ ಒಂದು ಎನ್ಕ್ವೈರಿ ಕಮಿಷನ್ ಅನ್ನು ರಚಿಸುವಂಥದ್ದು ಬಹುಶಃ ಕಾಂಗ್ರೆಸ್ಗೆ ತಿರುಗುಬಾಣ ಆಗಬಹುದು ಅನ್ನುವಂತಹ ಮಾತು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೂಪ್ಗೇಟ್ ಪ್ರಕರಣದಲ್ಲಿ ನಾವು ಗಮನಿಸಬೇಕಾದಂಥದ್ದು, ಈ ಪ್ರಕರಣದಲ್ಲಿ ಯಾರೂ ದೂರುದಾರರೇ ಇಲ್ಲ. ಯಾವ ಯುವತಿ ಬೇಹುಗಾರಿಕೆಗೆ ಒಳಪಟ್ಟಿದ್ಲು ಅಂತ ಹೇಳಲಾಗುತ್ತೆ, ಆ ಯುವತಿ ದೂರು ಕೊಟ್ಟಿಲ್ಲ. ಆ ಯುವತಿಯ ತಂದೆ, ನನಗೆ ಈ ವಿಷಯ ಗೊತ್ತಿತ್ತು ಮತ್ತು ನನ್ನ ಕುಟುಂಬದ ಸುರಕ್ಷತೆಗಾಗಿ ಇದನ್ನು ಮಾಡಲಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಒಂದು ಕಳವಳಕಾರಿ ಸುದ್ದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಅನುದಾನ ಮತ್ತು ವೇತನಕ್ಕೆ ಆಗ್ರಹಿಸಿ ಶಿಕ್ಷಕರು ಆತ್ಮಹತ್ಯೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅವರ ಪೈಕಿ 2 ಪರಿಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಆ ಸುದ್ದಿಯನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.